ಮೈಸೂರಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತ 7 ಸ್ಥಳಗಳಲ್ಲಿ ಲೋಕಾಯುಕ್ತ ರೇಡ್ ಆಗಿರೋದು. 60 ಲಕ್ಷ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತ ಒಟ್ಟು 7 ಸ್ಥಳಗಳಲ್ಲಿ ರೇಡ್ ಆಗಿದ್ದು, ಮನೆಯಲ್ಲಿ 60 ಲಕ್ಷ ಹಣ ಪತ್ತೆ ಆಗಿದೆ. ಮೈಸೂರು ಪಾಲಿಕೆಯ ಅಧಿಕಾರಿ ಕೆಆರ್ ಚಂದ್ರಶೇಖರ್ ಮನೆ ಮೇಲೆ ರೇಡ್ ಆಗಿದೆ. ಚಂದ್ರಶೇಖರ್ಗೆ ಸಂಬಂಧಿಸಿದಂತ 4 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಂದ್ರಶೇಖರ್ ಮನೆಯಲ್ಲಿ 60 ಲಕ್ಷ ಹಣ ಪತ್ತೆ ಆಗಿದೆ. ಸೆಸ್ ಅಧಿಕಾರಿ ಅಲ್ತಾಫ್ ಹುಸೇನ್ ಜಕಾರ್ತಿ ಮನೆ ಮೇಲೂ ದಾಳಿಯಾಗಿದೆ. 2 ಮನೆ ಹಾಗೂ ಅವರ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ದಾಖಲೆ ಹಾಗೂ ಅಕ್ರಮ ಆಸ್ತಿಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇಬ್ಬರು ಅಧಿಕಾರಿಗಳ ಮೇಲೆ ಆದಂತಹ ರೇಡ್, ಅವರಿಗೆ ಸಂಬಂಧಪಟ್ಟ ಒಟ್ಟು 7 ಸ್ಥಳಗಳಲ್ಲಿ ರೇಡ್ ಆಗಿದೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಅದರಲ್ಲಿ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರ ಮನೆಯಲ್ಲಿ 60 ಲಕ್ಷ ಹಣ ಸಿಕ್ಕಿದೆ. ಇನ್ನಿತರ ದಾಖಲೆ, ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿಗಳಿದೆ ಅದರ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇನ್ನು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಸಿಕ್ಕಂತ ಹಣ, ಚಿನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಇಬ್ಬರು ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟ 7 ಸ್ಥಳಗಳಲ್ಲಿ ಲೋಕಾಯುಕ್ತ ನಡೆಸಿದಂತ ದಾಳಿ ಇದು. ಮೈಸೂರು ಪಾಲಿಕೆ ಅಧಿಕಾರಿ ಚಂದ್ರಶೇಖರ್ ಅವರ ಮನೆಯಲ್ಲೇ 60 ಲಕ್ಷ ಹಣ ಸಿಕ್ಕಿದೆ. ಚಂದ್ರಶೇಖರ್ಗೆ ಸಂಬಂಧಪಟ್ಟಂತ ಇನ್ನು 4 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮತ್ತೊಬ್ಬ ಅಧಿಕಾರಿ ಅಲ್ತಾಫ್ ಅವರಿಗೆ ಸೇರಿದಂತ 2 ಮನೆ ಮತ್ತು ಕಚೇರಿಗಳಲ್ಲಿ ದಾಳಿ ನಡೆದಿದೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಮೈಸೂರಿನಲ್ಲಿ ಇಬ್ಬರು ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಲೋಕಾಯುಕ್ತ ಸಮರ ಶುರು ಆಗಿರತಕ್ಕಂಥದ್ದು. ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತ ಒಟ್ಟು 7 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಲಕ್ಷಾಂತರ ಮೌಲ್ಯದ ಹಣ, ಅದೇ ರೀತಿಯಾಗಿ ಕೆಜಿಯ ಲೆಕ್ಕದಲ್ಲಿ ಚಿನ್ನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮೈಸೂರಿನ ಒಟ್ಟು 6 ಕಡೆಗಳಲ್ಲಿ, ಅದೇ ರೀತಿಯಲ್ಲಿ ಟಿ ನರಸೀಪುರದ 1 ಕಡೆಗಳಲ್ಲಿ ಒಟ್ಟು ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 7 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು. ಈ ಒಂದು ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಮತ್ತೆ ಹಣ ಕೂಡ ಸಿಕ್ಕಿರ್ತಕ್ಕಂಥದ್ದು. ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ ಡೆಪ್ಯೂಟಿ ಎಲೆಕ್ಟ್ರಿಷಿಯನ್ ಆಗಿರ್ತಕ್ಕಂಥ ಅಲ್ತಾಫ್ ಹುಸೇನ್ ಜಕಾರ್ತಿ ಅವರ ಮನೆಯನ್ನ, ಈ ಒಂದು ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆಯಿಂದನೂ ಕೂಡ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸಂಬಂಧಪಟ್ಟಂತ 3 ಕಡೆಗಳಲ್ಲಿ ಒಟ್ಟು ಲೋಕಾಯುಕ್ತ ಪೊಲೀಸರು ಸರ್ಚ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವರ ಮನೆಯ ಶೋಧ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಹಣ ಮತ್ತೆ ಅದೇ ರೀತಿಯಾಗಿ ಚಿನ್ನಾಭರಣಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಮಾಹಿತಿಯಿಂದ ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ಮೈಸೂರು ಮಹಾನಗರ ಪಾಲಿಕೆ ಮತ್ತೆ ಟಿ ನರಸೀಪುರ ಪುರಸಭೆಯಲ್ಲಿ ಜೆಇ ಆಗಿರ್ತಕ್ಕಂತಹ ಏನು ಚಂದ್ರಶೇಖರ್ ಇದ್ದಾರೆ, ಕೆಆರ್ ಚಂದ್ರಶೇಖರ್ ಏನಿದ್ದಾರೆ, ಅವರ ಕಚೇರಿ ಮತ್ತೆ ನಿವಾಸಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ವಿಜಯನಗರ ಇರ್ಬೋದು, ಅದೇ ರೀತಿಯಾಗಿ ಮೈಸೂರು ಮಹಾನಗರ ಪಾಲಿಕೆಯ ಇಂಜಿನಿಯರಿಂಗ್ ಸೆಕ್ಷನ್ ಏನಿದೆ ಆ ಸೆಕ್ಷನ್ ನಲ್ಲಿ, ಅದೇ ರೀತಿಯಾಗಿ ಟಿ ನರಸೀಪುರದಲ್ಲಿ ಇರ್ತಕ್ಕಂತಹ ಕಚೇರಿ ಏನಿದೆ, ಒಟ್ಟು 4 ಕಡೆಗಳಲ್ಲಿ ಚಂದ್ರಶೇಖರ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತರ ಪೊಲೀಸರು ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದನೂ ಕೂಡ ಮೈಸೂರಿನ ಲೋಕಾಯುಕ್ತ SP TJ ಉದೇಶ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇರತಕ್ಕಂಥದ್ದು. ಇನ್ನು ಚಂದ್ರಶೇಖರ್ಗೆ ಮನೆ ಮೇಲೆ ನಡೆದಿರ್ತಕ್ಕಂಥ ದಾಳಿಗೆ ಸಂಬಂಧಪಟ್ಟಂತೆ ಸುಮಾರು 60 ಲಕ್ಷದಷ್ಟು ಹಣ ಕೂಡ, ಅದೇ ರೀತಿಯಾಗಿ ಕೆಜಿಯ ಲೆಕ್ಕದಲ್ಲಿ ಚಿನ್ನ ಸಿಕ್ಕಿದೆ ಎನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದು ಏನು ಚಂದ್ರಶೇಖರ್ ಅವರ ಕಚೇರಿ ಜೊತೆಗೆ ಅವರ 2 ಮನೆಗಳ ಜೊತೆಗೆ ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಮನೆಯಲ್ಲಿ ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅವರು ಬ್ಯಾಂಕ್ನ ಲಾಕರ್ನಲ್ಲಿ ಇರಿಸಿರ್ತಕ್ಕಂತಹ ಚಿನ್ನಾಭರಣಗಳೇನಿವೆ ಮತ್ತೆ ಆಸ್ತಿ ಪತ್ರಗಳೇನಿವೆ ಇವೆಲ್ಲವನ್ನು ಕೂಡ ಶೋಧ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಇವತ್ತು ಮುಂಜಾನೆಯಿಂದಲೇ ಕೂಡ ಇಬ್ಬರು ಈ ಒಂದು ಅಧಿಕಾರಿಗಳೇನಿದು ಭ್ರಷ್ಟ ಅಧಿಕಾರಿಗಳು, ಅವರ ಮೇಲೆ ಲೋಕಾಯುಕ್ತರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ದೂರಿನ ಆಧಾರದ ಮೇಲೆ ಈಗ ದಾಳಿಯನ್ನ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಯನ್ನ ಇನ್ನಷ್ಟು ಸಂಗ್ರಹ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುವನ್ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.